ಸ್ನೇಹಿತರೆ, ಕವಿಗರ್ಜನೆಗೆ ಸ್ವಾಗತ. ನಾನು ಬೆಳಗಾವಿ ಕವಿಸ್ವಾಮಿ. ಸ್ನೇಹಿತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸುತ್ತಾ, ಬಾಬಾ ಸಾಹೇಬರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲ ಸಾಗೋಣ ಎಂಬ ವಿಚಾರವನ್ನು ತಮ್ಮ ಮುಂದೆ ಇಡುತ್ತಾ, ಬಾಬಾ ಸಾಹೇಬರು ಒಬ್ಬ ವ್ಯಕ್ತಿಯಾಗದೆ ಈ ದೇಶದ ಶಕ್ತಿಯಾಗಿ ಹೊರಹೊಮ್ಮುವುದು. ಬಾಬಾ ಸಾಹೇಬರನ್ನು ಯಾವ ದೃಷ್ಟಿಕೋನದಲ್ಲಿ ನಿಂತು ನೋಡಿದ್ರೂ ಸಹ ಆ ದೃಷ್ಟಿಕೋನದ ಅತ್ಯುನ್ನತ ಮೇರು ಶಿಖರವಾಗಿ ಬಾಬಾ ಸಾಹೇಬರು ಕಾಣಿಸ್ತಾರೆ. ಒಬ್ಬ ಆರ್ಥಿಕ ತಜ್ಞರಾಗಿ, ಸಾಮಾಜಿಕ ಸುಧಾರಕರಾಗಿ, ಸಮಾಜಮುಖಿ ಚಿಂತಕರಾಗಿ, ಒಬ್ಬ ಸಮಾನತೆಯ ಹರಿಕಾರನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಸಿಗ್ತಾರೆ. 12ನೇ ಶತಮಾನದ ಬಸವಣ್ಣನ ನಂತರ ಸಮಾಜದ ನಿರ್ಮಾಣಕ್ಕಾಗಿ ಪ್ರಯತ್ನಪಟ್ಟವರು 20ನೇ ಶತಮಾನದಲ್ಲಿ ಬಾಬಾ ಸಾಹೇಬ್ ನೊಂದವರ, ದೀನ ದಲಿತರ ಉದ್ಧಾರಕ್ಕಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿ. ಯಾವುದೇ ಒಂದು ಜಾತಿಯ, ಯಾವುದೇ ಒಂದು ಧರ್ಮದ, ಯಾವುದೇ ಒಬ್ಬ ವ್ಯಕ್ತಿಯ, ಯಾವುದೇ ಒಂದು ಪಕ್ಷದ ಪರವಾಗಿ ಎಂದೂ ಚಿಂತನೆ ಮಾಡಿದಂತಹ ಬಾಬಾ ಸಾಹೇಬರು ಸಮಾಜದ ನಿರ್ಮಾಣವನ್ನು ಕನಸಿದಂಥವ್ರು. ಒಮ್ಮೆ ದುಂಡು ಮೇಜಿನ ಸಮ್ಮೇಳನ ನಡೀತಾ ಇರ್ತದೆ. ಆ ಸಮ್ಮೇಳನದಲ್ಲಿ ಮದನ್ ಮಾಳವೀಯ ಅವರು ಆ ಸಭೆಯಲ್ಲಿ ಇದ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಹೋದರರಿದ್ದಂತೆ ಎನ್ನುತ್ತಾರೆ. ಈ ಮಾತನ್ನು ಕೇಳ್ತಾ ಇದ್ದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ತುಂಬ ನೋವುಂಟಾಗಿ ಆ ಸಭೆಯಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾರೆ, ನಾನು ಹುಟ್ಟಿದ ನೀರನ್ನೇ ಕುಡಿಯದ ನೀವು, ನಾನು ನಿಮಗೆ ಹೇಗೆ ಸಹೋದರನಾಗುತ್ತೇನೆ ಎಂಬ ಪ್ರಶ್ನೆಯನ್ನು ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನ ದಲಿತರ, ನೊಂದವರ, ತುಳಿತಕ್ಕೊಳಗಾದವರ ಪರವಾಗಿ ಚಿಂತನೆ ಮಾಡದೇ ಇರತಕ್ಕಂಥ ಕ್ಷಣಗಳೇ ಇಲ್ಲ ಅಂತ ಹೇಳ್ಬೋದಾಗಿದೆ. ಒಮ್ಮೆ ಪೂನಾ ಒಪ್ಪಂದದಲ್ಲಿ ಬಾಬಾ ಸಾಹೇಬರು ಭಾಗವಹಿಸಿರ್ತಾರೆ. ಪೂನಾ ಒಪ್ಪಂದದಿಂದ ವಾಪಸ್ ಬರಬೇಕಾದ್ರೆ ಬಾಬಾ ಸಾಹೇಬರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಾನು ದೇಶದ ಜನತೆಗೆ ಒಂದು ರಸ ತುಂಬಿದಂತಹ ಹಣ್ಣನ್ನು ತೆಗೆದುಕೊಂಡು ಬಂದೆ. ಆ ಹಣ್ಣನ್ನು ಮಹಾತ್ಮ ಗಾಂಧಿಯವರು ಕಿತ್ಕೊಂಡು ಹಣ್ಣಿನ ರಸವನ್ನು ಅವರ ಜನಗಳಿಗೆ ನೀಡಿ ಹಣ್ಣಿನ ಸಿಪ್ಪೆಯನ್ನು ನನ್ನ ಮೇಲೆ ಎಸ್ತರು ಅಂತ ಹೇಳ್ತಾರೆ. ನಿಜಕ್ಕೂ ಎಷ್ಟು ನೋವಲ್ಲಿ ಆ ಪದಗಳನ್ನು ಹೇಳಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧಿ ಅವರ ವಿಚಾರವಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದಲ್ಲ ಎರಡಲ್ಲ, ಎಲ್ಲ ಹಂತದಲ್ಲೂ ಸಹ ನೋವನ್ನು ಅನುಭವಿಸಿದಂತಹ ಮಹಾನ್ ಶಾಂತಿ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಮುಂದಿನ 10 ತಲೆಮಾರುಗಳಲ್ಲೂ ಸಹ ಪ್ರಸ್ತುತವಾಗಿ ಇರುತ್ತದೆ ಅಂತ ಹೇಳ್ಬೋದಾಗಿದೆ. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕೆ ಕೊಡಲಿಲ್ಲ ಅಂದಿದ್ರೆ ಈ ದೇಶದ ಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದೇಶದಲ್ಲಿ ಹೆಣ್ಣು ಗಂಡು ಬೋಸನ್ನ ಹೇಳಿದೆ, ಬಸವಣ್ಣನ ನಂತರ ಸಮಾಜ ನಿರ್ಮಾಣದ ಬಗ್ಗೆ ಯತ್ನ ಮಾಡಿದಂಥವ್ರು ಅಂಬೇಡ್ಕರ್ ಅಂತ. ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು, ಹೆಣ್ಣು ಮಕ್ಕಳ ಹಕ್ಕಿಗಾಗಿ ಹೋರಾಟ ಮಾಡಿದಂಥವ್ರು. ಮತದಾನದ ಹಕ್ಕು ಕೆಲವು ಮಂದಿಗಿದ್ದಂತಹ ಕಾಲಘಟ್ಟದಲ್ಲಿ ಮತದಾನವನ್ನು ದೇಶದ ಎಲ್ಲ ಪ್ರಜೆಗಳು, ವಯಸ್ಕ ಪ್ರಜೆಗಳಿಗೆ ನೀಡಬೇಕು ಅಂತೇಳಿ, ಮಹಿಳೆಯರಿಗೂ ಸಹ ಮತದಾನದ ಹಕ್ಕನ್ನು ನೀಡಬೇಕು ಅಂತೇಳಿ ಹೋರಾಟ ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಹುಶಃ ಇವತ್ತು ಭಾರತ ಏನೋ ಅಭಿವೃದ್ಧಿ ಆಗ್ತಾ ಇದೆ, ಭಾರತ ವಿಶ್ವಗುರು ಆಗ್ತಾ ಇದೆ, ಭಾರತ ಜಗತ್ತಿನ ಶ್ರೇಷ್ಠ ದೇಶಗಳಲ್ಲಿ ಮುಂಚೂಣಿಯಲ್ಲಿದೆ. ಇವೆಲ್ಲದಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನವೇ ಮೂಲ ಕಾರಣ ಅಂತ ಹೇಳ್ಬೋದಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆಗಳು, ಅವರ ಚಿಂತನೆಗಳು ಕೇವಲ ಪುಸ್ತಕಗಳಲ್ಲಿ ಅಥವಾ ಸರ್ಕಾರಿ ಕಡತಗಳಲ್ಲಿ ಮೀಸಲಾಗಿರದೆ ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ಪ್ರತಿಯೊಬ್ಬರ
ಮನಸ್ಸಿನಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳಿರಲಿ. ಆ ಚಿಂತನೆ ಹಾದಿಯಲ್ಲಿ ಈ ದೇಶ ಮುಂದೆ ನಡೀಲಿ ಅಂತ ಹೇಳ್ತಾ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ತಮ್ಮೆಲ್ಲರಿಗೂ ವಂದಿಸ್ತೀನಿ. ಧನ್ಯವಾದ.